ಹಾಯ್ ಎಲ್ರಿಗೂ ನಮಸ್ಕಾರ. ರೊಟ್ಟಿ ಮತ್ತು ಚಪಾತಿಗೆ ಪನ್ನೀರ್ ಬುರ್ಜಿ ಸೂಪರಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್, ಒಮ್ಮೊಮ್ಮೆ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಪನ್ನೀರ್ ಫ್ರೆಶ್ ಆಗಿ ಸಾಫ್ಟಾಗಿ ಇರಬೇಕು. ಹಾಗಿದ್ರೆ ಮಾತ್ರ ಅದು ತುಂಬ ಟೇಸ್ಟಿಯಾಗಿರೋದು ಪನ್ನೀರ್ ಬುರ್ಜಿ. ಈಗ ಫುಲ್ ಫ್ಯಾಟ್ ಮಿಲ್ಕ್ ತಂದು ಕಾಯಕ್ಕಿಡಬೇಕು. ಬಾಯ್ಲ್ ಆಗ್ತಾ ಇದ್ದಂಗೆ ಇದಕ್ಕೆ ಫುಲ್ ಫ್ಯಾಟ್ ಮಿಲ್ಕ್ ಬೇಕು ಮತ್ತು ಇದನ್ನು ಹೈ ಫ್ಲೇಮಲ್ಲಿ ಇಡಬೇಕು. ಇದು ಬಾಯ್ಲ್ ಆಗ್ತಾ ಇದ್ದಂಗೆ ಇದಕ್ಕೆ ಲಿಂಬೆ ರಸ ಅಥವಾ ವಿನೆಗರ್ ಆ್ಯಡ್ ಮಾಡಿ ಹಾಕ್ಬೋದು. ಯಾವುದಾದ್ರೂ ಒಂದು ಹಾಕಿ ಸಾಕು. ಈ ಥರ ಚೆನ್ನಾಗಿ ಪನ್ನೀರ್ ಬರುತ್ತೆ ಮೇಲೆ. ಇದನ್ನು ನಾವು ನೋಡಿ ಸೂಪರಾಗಿರುತ್ತೆ, ಎಷ್ಟು ಸಾಫ್ಟಾಗಿರುತ್ತೆ, ಇದು ಫ್ರೆಶ್ ಆಗಿರುತ್ತೆ. ಇದನ್ನು ಒಂದು ಬಟ್ಟೆಯಲ್ಲಿ ಅಥವಾ ಸ್ಟೇನರಲ್ಲಿ ಸ್ವಲ್ಪ ಸೋಸಬೇಕು. ಇದನ್ನು ನೀವು ತುಂಬ ಹಿಂಡಬಾರ್ದು, ಹಾಗೆಯೇ ತುಂಬ ಓಪನಾಗಿ ಗಾಳಿಯಲ್ಲಿ ಇಡಬಾರ್ದು, ಯಾಕೆಂದ್ರೆ ಸಾಫ್ಟ್ ಆಗಿರಬೇಕು. ಪನ್ನೀರ್ ಬುರ್ಜಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.